ನಮಸ್ಕಾರಗಳು ಗೆಳೆಯರೇ, ದಿವ್ಯಾನಂದ ಮೂರ್ತಿ ಮಾತಾಡ್ತಾ ಇದ್ದೀನಿ. ನಾವು ಪ್ರತಿದಿನ ಯಾವುದೇ ಕೆಲಸ ಮಾಡೋಕ್ಕೆ ಹೊರಡುವಾಗ ನಮ್ಮಲ್ಲಿ ನಂಬಿಕೆ ಇರಬೇಕು. ನಂಬಿಕೆಯಿಂದ ನಾವು ಯಾವುದೇ ಕೆಲಸ ಮಾಡಲು ಹೊರಟ್ರೆ ನಮ್ಮ ಕೆಲಸ ಅದ್ಭುತವಾಗಿ ಪ್ರಾರಂಭ ಆಗುತ್ತೆ. ವೆಲ್ ಬಿಗಿನ್ ಇಸ್ ಆಫ್ ಡನ್ ಅಂತ. ಒಳ್ಳೆಯ ಪ್ರಾರಂಭ ಅರ್ಧ ಕೆಲಸ ಮಾಡ್ದಂಗೆ ಆಗುತ್ತೆ. ಈ ನಂಬಿಕೆಗೆ ಭಾಳಷ್ಟು ಶಕ್ತಿ ಇದೆ ಗೆಳೆಯರೇ. ನಾವು ಇವತ್ತಿನ ದಿನ ಏನೋ ನಮ್ಮ ಜೀವನದಲ್ಲಿ ಒಳ್ಳೆಯದಾಗುತ್ತೆ ಅಂತ ನಂಬಿದ್ರೆ ಖಂಡಿತ ಆಗುತ್ತೆ. ಅದಕ್ಕೆ ತಕ್ಕನಾದಂಥ ಪ್ರಾಮಾಣಿಕ ಪರಿಶ್ರಮ, ಶ್ರದ್ಧೆ ನಮ್ಮಲ್ಲಿರಬೇಕು. ನಾವು ನಡೆಯುವ ಹಾದಿಯಲ್ಲಿ ನಮ್ಮಲ್ಲಿ ನೈಜವಾದ ಗುಣ ನಡತೆ ಇರಬೇಕು. ನಮ್ಮ ಮನಸ್ಸು ಅತ್ಯಂತ ನಿರ್ಮಲವಾಗಿರಬೇಕು, ನಿಶ್ಚಿಂತೆಯಿಂದ ಕೂಡಿರಬೇಕು. ನಾವು ಮಾಡುವ ಕೆಲಸ ಸಮಾಜಮುಖಿಯಾಗಿರಬೇಕು. ನಮಗಷ್ಟೇ ಯಶಸ್ಸಲ್ಲದೆ ಸಮಾಜಕ್ಕೂ ಕೂಡ ಅದರಿಂದ ಏನಾದರೂ ಒಂದು ಒಳ್ಳೆಯದಾಗಬೇಕು. ಅಂಥ ಕೆಲಸ ನಾವು ಮಾಡೋ ಹೊರಟಾಗ, ನಂಬಿಕೆ ನಮ್ಮ ಜೊತೆ ಇದ್ದಾಗ ಕೆಲಸಗಳು ಖಂಡಿತ ಫಲಪ್ರದ ಆಗುತ್ತೆ. ಅದರಲ್ಲಿ ಎರಡು ಮಾತೇ ಇಲ್ಲ. ಸ್ವಲ್ಪ ಕಾಲ ವಿಳಂಬ ಆಗ್ಬೋದು ಅಷ್ಟೇ. ಸತತವಾದ ಪ್ರಯತ್ನ ಫಲ ತಂದುಕೊಡುತ್ತೆ ಗೆಳೆಯರೆ. ಅವರ್ ಲೈಫ್ ಈಸ್ ವಾಟ್ ಅವರ್ ಥಾಟ್ಸ್ ಮೇಕ್ ಇಟ್ ಅನ್ನುವಂಗೆ ನಮ್ಮ ಪ್ರಬಲವಾದ ಆಲೋಚನೆಗಳು ನಮಗೆ ಸುಂದರವಾದ ಜೀವನವನ್ನು ನಿರ್ಮಿಸಿಕೊಡುವಲ್ಲಿ ಖಂಡಿತ ಸಹಕಾರಿಯಾಗುತ್ತೆ. ದಿನಗಳದಂಗೆ ನಮಗೆ ಅರಿವಾಯ್ತಾ ಇರೋದು ಅಷ್ಟೇ. ಎಂಥ ವ್ಯಕ್ತಿ ಎಂಥ ಪ್ರಪಾತದಲ್ಲಿದ್ದರೂ ಕೂಡ ಅವನು ದೃಢ ಮನಸ್ಸು ಮಾಡಿದ್ದೇ ಆದರೆ ಮತ್ತೆ ಎದ್ದು ಬರುವ ಸಂಭವ ಇರುತ್ತೆ ಗೆಳೆಯರು. ಯಾವತ್ತು ಧೈರ್ಯ ಕಳ್ಕೋಬಾರ್ದು. ಫಾರ್ಚೂನ್ ಫೇವರ್ಸ್ ದ ಬೋಲ್ಡ್ ಅಂತಾರೆ. ಅದೃಷ್ಟವೂ ಕೂಡ ಧೈರ್ಯವಂತರಿಗೆ ಒಲಿಯುತ್ತೆ ಗೆಳೆಯರೆ. ಅಂಥ ಪ್ರಯತ್ನ ನಾವು ಸದಾ ಮಾಡ್ತಾ ಇರಬೇಕು. ಯಾಕೆಂದರೆ ಎಷ್ಟೋ ಜನ ನಿರಾಶೆಯ ಕೋಪಕ್ಕೆ ಬಿದ್ದುಬಿಡ್ತಾರೆ. ಒಂದು ಸರಿ ಬಿದ್ದರೆ ಮತ್ತೆ ಎದ್ದು ಬರೋದು ಕಷ್ಟ. ಆಗ ನಾವು ಧನಾತ್ಮಕವಾಗಿ ಚಿಂತನೆ ಮಾಡಬೇಕು. ರೆಮಿಡಿ ಫಾರ್ ವೀಕ್ನೆಸ್ ಈಸ್ ನಾಟ್ ಬ್ರೂಡಿಂಗ್ ಓವರ್ ವೀಕ್ನೆಸ್, ಇಟ್ ಈಸ್ ಥಿಂಕಿಂಗ್ ಆಫ್ ಸ್ಟ್ರೆಂಗ್ತ್ ಅಂತ ಒಂದು ಮಾತು ಹೇಳ್ತಾರೆ. ನಮ್ಮ ಒಂದು ಹತಾಶ ಮನೋಭಾವಕ್ಕೆ ಯಾವುದು ಕಾರಣ ಆದರೆ ನಾವು ಮತ್ತೆ ಮತ್ತೆ ಸೋಲಿನ ಬಗ್ಗೆನೇ ಯೋಚನೆ ಮಾಡ್ತಾಯಿದ್ರೆ ಸೋಲು ನಮ್ಮನ್ನು ಮುಳುಗಿಸ್ಬಿಡುತ್ತೆ ಗೆಳೆಯರು. ನಾವು ಆ ಟೈಮಲ್ಲಿ ಧನಾತ್ಮಕವಾಗಿ ಚಿಂತನೆ ಮಾಡಬೇಕು. ಬಂದದ್ದೆಲ್ಲ ಬರಲಿ, ಭಗವಂತನ ದಯೆ ಇರಲಿ ಅಂತ ನಾವು ಎದ್ದು ನಿಲ್ಲುವಂಥ ಪ್ರಯತ್ನ ಮಾಡಬೇಕು. ಎಷ್ಟೇ ಸರಿ ಬಿದ್ದರೂ ಮತ್ತೆ ಎದ್ದೇಳ್ತೀನಿ. ನಮ್ಮ ಪ್ರಬಲ ಮನಸ್ಥಿತಿ ಇದ್ದಾಗ, ನಮ್ಮ ದೃಢ ಸಂಕಲ್ಪಗಳು ಪ್ರಬಲವಾಗಿದ್ದಾಗ ನಮಗೆ ದಾರಿ ಖಂಡಿತ ಕಂಡುಬರುತ್ತೆ. ಇದು ನನ್ನ ಜೀವನದ ಸ್ವಂತ ಅನುಭವ ಗೆಳೆಯರೇ. ಅದರಿಂದ ಹೇಳ್ತಾ ಇದ್ದೀನಿ. ನಮ್ಮ ಎಂಥದೇ ದುಸ್ಥಿತಿಗೆ ಬಂದರೂ ಕೂಡ ಅಲ್ಲೊಂದು ಬೆಳಕಿದ್ದೇ ಇರುತ್ತೆ. ಬಾಗಿಲು ಮುಚ್ಚಿದೆ ಅಂತ ಅದರ ಕಡೆನೇ ನೋಡ್ತಾ ಕೂತ್ಕೊಳ್ಳೋಕ್ಕಿಂತ ಒಂದು ಕಿಟಕಿ ಓಪನ್ ಇದೆ ಅನ್ನೋದನ್ನ ಗಮನ ಇಟ್ಕೋಬೇಕು. ಯಾವ ಮೂಲೆಯಿಂದಾದ್ರೂ ಒಂದು ಬೆಳಕಿನ ಕಿಂಡಿ ಬರುತ್ತೆ, ಆಶಾವಾದ ಬರುತ್ತೆ. ನಾವು ಆ ಬಂದಾಗ ಸಣ್ಣ ಆಶಾವಾದದ ಕಿಡಿಗಳನ್ನೇ ನಾವು ದೊಡ್ಡದು ಮಾಡ್ಕೋಬೇಕು. ಸಣ್ಣ ಅವಕಾಶಗಳನ್ನೇ ನಾವು ಬಳಸ್ಕೋಬೇಕು. ಜೀವನದಲ್ಲಿ ದೇವರು 10 ಹಲವು ಅವಕಾಶಗಳನ್ನ ಕೊಡ್ತಾನೆ. ಭಾಳಷ್ಟು ನಾವು ಮಿಸ್ ಮಾಡ್ಕೊಂಡ್ರೂ ಕೂಡ ಮತ್ತೆ ನಾವು ಅವಕಾಶಕ್ಕೆ ಕಾಯುವಾಗ ನಾವು ಶ್ರದ್ಧತೆ, ನಮ್ಮ ಪ್ರಾಮಾಣಿಕತೆ ಇರಬೇಕು. ನಮಗೇನು ಸಾಧ್ಯವೋ ಮಾಡೋ ಕೆಲಸದಲ್ಲಿ ಅತ್ಯಂತ ನಿಷ್ಠೆಯಿಂದ ಇರಬೇಕು. ನಾವು ಒಬ್ಬ ಒಳ್ಳೆಯ ಓದುಗನಾಗಬೇಕು ಅಂದರೆ ಆ ಓದುವ ಕ್ರಿಯೆಯನ್ನು ಮನಸ್ಪೂರ್ವಕವಾಗಿ ಮಾಡಬೇಕು, ಶ್ರದ್ಧೆಯಿಂದ ಮಾಡಬೇಕು. ಯಾವುದೇ ದೇವರು ಹೇಳ್ತಾರೆ, ರವೀಂದ್ರನಾಥ್ ಟ್ಯಾಗೂರ್ ಹೇಳ್ತಾರೆ, ದೇವರು ಎಲ್ಲಿರ್ತಾನೆ ಅಂತಂದರೆ ಜನರಕ್ಕೆ ಅನ್ನ ಕೊಡುವಂಥ ರೈತ ತನ್ನ ಭೂಮಿಯನ್ನು ಉಳಿತಿರ್ತಲ್ಲ ರೈತ, ಅಲ್ಲಿ ದೇವರಿರ್ತಾನೆ ಅಂತ. ನಮಗೋಸ್ಕರ ರಸ್ತೆಗಳನ್ನು ಮಾಡುವಾಗ ಬೆವರು ಸುರಿದು ಬಿಸಿಲಿನಲ್ಲಿ ಬೆಂದಂಥವರು, ಆ ಕಲ್ಲು ಕುಟಿಕರ ಅವ್ರ ಹೃದಯದಲ್ಲಿ ದೇವರಿರ್ತಾನೆ ಅಂತ ರವೀಂದ್ರನಾಥ್ ಟ್ಯಾಗೂರ್ ಹೇಳ್ತಾರೆ. ಹೀಗೆ ಕಷ್ಟಪಟ್ಟು ಕೆಲಸ ಮಾಡುವಲ್ಲಿ ದೇವರು ಇರ್ತಾನೆ. ರಟ್ಟೆ ಮುರಿದು ದುಡಿದು ತಿಂದ ರೊಟ್ಟಿ ರುಚಿಯಾಗಿರುತ್ತದೆ ಅಂತ. ನಾವು ಕಷ್ಟಗಳು ಒಂದು ವರದಾನ ಅಂತ ತಗೋಬೇಕು. ಅದು ನಮ್ಮನ್ನು ಗಟ್ಟಿಗೊಳಿಸೋಕೆ ಬಂದಿವೆ ಅಂತ ತಗೋಬೇಕು. ಎಷ್ಟೇ ಕಷ್ಟ ಬರಲಿ ಮತ್ತೆ ಮತ್ತೆ ಪ್ರಯತ್ನ ಮಾಡಿ ಖಂಡಿತ ಗೆಲುವು ಸಿಗುತ್ತೆ. ಆ ಗೆಲುವಿಗೆ ಒಂದು ಮಹತ್ವ ಇರುತ್ತೆ. ಆ ಗೆಲುವು ಥರ ಖುಷಿ ಬೇರೆ ಇರುತ್ತೆ ಗೆಳೆಯರೆ. ನಾವು ಒಂದೆರಡು ಕಷ್ಟಗಳಿಗೆ ನಾವು ಕಂಗಾಲಾಗ್ಬಿಡ್ತೀವಿ. ಆಗಬಾರ್ದು. ಬಂದದ್ದೆಲ್ಲ ಬರ್ತಾ ಇರಲಿ, ನಾವು ಅದನ್ನು ಫೇಸ್ ಮಾಡಬೇಕು. ಫೇಸ್ ಯುವರ್ ಲೈಫ್ ವಿತ್ ಸ್ಮೈಲಿಂಗ್ ಫೇಸ್ ಅಂತ ಹೇಳ್ತಾರೆ. ನಗುಮುಖದಿಂದ ಜೀವನ ಎದುರಿಸಬೇಕು. ನಗು ಎಂಬುದು ಒಂದು ಸುಂದರವಾದ ಆಭರಣ. ನಾವು ಯಾವಾಗ ನಗುಮುಖದಿಂದ ಕೆಲಸ ಮಾಡೋಕ್ಕೆ ಹೋಗ್ತೀವಿ, ನಮ್ಮ ಕೆಲಸ ಖಂಡಿತ ಸಕ್ಸಸ್ ಆಗುತ್ತೆ. ನಮ್ಮ ನಗು ನಮ್ಮ ಎದುರುಗಡೆ ಇರೋವರಲ್ಲಿ ಒಂದು ಧನಾತ್ಮಕ ಭಾವನೆಯನ್ನು ತರುತ್ತೆ. ಎಂಥದೇ ನಿರಾಶೆ ಬಂದರೂ ಕೂಡ ಮತ್ತೆ ಅಲ್ಲಿ ಆಶಾವಾದ ಪಕ್ಕದಲ್ಲೇ ಇದೆ ಅನ್ನೋ ನಿರೀಕ್ಷೆಯೊಡನೆ ನಾವು ಹೋಗಬೇಕು. ನಾಳೆ ನಮ್ಮ ಅನಿರೀಕ್ಷಿತವಾದದ್ದು ನಮ್ಮ ಜೀವನದಲ್ಲಿ ನಡೆಯುತ್ತೆ ಅನ್ನೋ ನಂಬಿಕೆ ನಾವು ಇಟ್ಕೋಬೇಕು. ಎಕ್ಸ್ಪೆಕ್ಟೆಡ್ ದಿ ಅನ್ಎಕ್ಸ್ಪೆಕ್ಟೆಡ್ ಥಿಂಗ್ಸ್ ಅಂತಾರೆ. ಆ ಮಾತು ಮೇಲೆ ನನಗೆ ಭಾಳ ನಂಬಿಕೆ ಇದೆ ಇತ್ತೀಚೆಗೆ.
ನಾವು ಏನನ್ನೂ ಕೂಡ ಮಾಡೋ ಹೊರಟಾಗ ಯಾವುದಾದ್ರು ಒಂದು ಒಳ್ಳೆಯದಾಗುತ್ತೆ ಅಂತ ಎದ್ದು ಹೊರಟ್ರೆ ಖಂಡಿತ ಆ ಕೆಲಸ ಯಾವುದಾದ್ರೂ ಒಂದು ರೂಪದಲ್ಲಿ ಒಂದಲ್ಲ ಒಂದು ಕೆಲಸ ನಮಗೆ ಖಂಡಿತ ಯಶಸ್ಸನ್ನು ತರುತ್ತೆ. ನಮ್ಮ ದೃಢ ಸಂಕಲ್ಪಗಳು ಗಟ್ಟಿಯಾದಾಗ ಸೋಲು ನಮ್ಮನ್ನು ಯಾವತ್ತೂ ಹಿಮ್ಮೆಟ್ಟಿಸೋದಿಲ್ಲ ಗೆಳೆಯರೆ. ಆ ಕೆಲಸ ಮತ್ತೆ ಮತ್ತೆ ನೀವು ಮಾಡ್ತಾಯಿರಿ. ನಾನು ಈಗಾಗಲೇ ಇಂಥ ಮಾತುಗಳು ಹೇಳ್ತಾ ಇರೋದು ನೊಂದವರಿಗೆ, ಬಿದ್ದವರಿಗೆ ಗೆಳೆಯರೆ. ಈಗಾಗಲೇ ನೀವು ಜೀವನದಲ್ಲಿ ಸಾಕಷ್ಟು ಯಶಸ್ವಿಯಾಗಿದ್ದರೆ ನಿಮ್ಮ ಮಾರ್ಗದಲ್ಲಿ ನೀವು ಮುಂದುವರಿರಿ. ಭಾಳ ಸಂತೋಷ. ನಿಮಗೆ ಇನ್ನಷ್ಟು ಯಶಸ್ಸನ್ನು ದೇವರು ತಂದುಕೊಡಲಿ. ನಾವು ಇಂಥ ವಿಚಾರಗಳು ಮಾತಾಡ್ತಿರೋದು ಕೆಲವು ನೊಂದು ಹತಾಶರಾಗಿ ಜೀವನವೇ ಸಾಕು ಅನ್ನೋ ಮಟ್ಟಕ್ಕೆ ಹೋದವ್ರಿಗೆ ನಾವು ಹೇಳೋ ಮಾತು. ಇಂಥ ನಿಟ್ಟಿನಲ್ಲೇ ನನ್ನ ಕೃತಿಗಳು ಕೂಡ ಈ 3 ಕೃತಿಗಳನ್ನು ಬರೆದೆ. ಅದು ಯಶಸ್ಸಿನತ್ತ ನಡೀತಾವೆ. ಯಾಕೆ ಅಂದರೆ ನಾನು ಇದರಲ್ಲಿ ಸಣ್ಣ ಸಣ್ಣ ವಿಚಾರಗಳನ್ನು ತಿಳಿಸಿದ್ದೇನೆ ಗೆಳೆಯರೆ. ಆ ಕೃತಿಗಳ ಬಗ್ಗೆ ವಿಶೇಷವಾಗಿ ಮುಂದಿನ ಸಂಚಿಕೆಗಳು ಮಾಡ್ತೀನಿ. ರಾಜ್ಯದಾದ್ಯಂತ ನನ್ನ ಕೃತಿಗಳು ಜನಪ್ರಿಯವಾಗ್ತವೆ. ಯಾಕೆ ಅಂತಂದರೆ ಅದರಲ್ಲಿ ನಾನು ಹಲವಾರು ಲೇಖಕರ ಮಾತುಗಳನ್ನು ನನ್ನದೇ ಆದ ರೀತಿಯಲ್ಲಿ ಭಾಳ ಸರಳವಾಗಿ ಹೇಳಿದ್ದೇನೆ. ಅದು ಸಮಾಜಕ್ಕೆ ಉಪಯುಕ್ತವಾಗಬೇಕು ಅನ್ನೋ ಕಾರಣಕ್ಕೋಸ್ಕರ ಭಾಳಷ್ಟು ಪ್ರೀತಿಯಿಂದ ಜನರಿಗೆ ತಲುಪಿಸುವಲ್ಲಿ ಯಶಸ್ವಿಯಾಗ್ತಾ ಇದ್ದೇನೆ. ಆ ನಿಟ್ಟಿನಲ್ಲಿ ಮತ್ತೆ ಬೇರೆ 10 ಹಲವು ರೀತಿಯಲ್ಲಿ, ಉದಾಹರಣೆಗೆ ಚಾನಲ್ ಇರ್ಬೋದು, ಸಮಾಜಮುಖಿ ಕೆಲಸ ಇರ್ಬೋದು, ನಿತ್ಯ ಪ್ರಯತ್ನ ಪಡ್ತಾ ಇದ್ದೀನಿ ಗೆಳೆಯರೆ. ನಿಮ್ಮೆಲ್ಲರ ಸಹಕಾರ ನನಗೆ ಮುಖ್ಯ. ನೀವು ಕೂಡ ಎಂಥದೇ ಸಂದರ್ಭದಲ್ಲೂ ಎದರದೆ, ಅಂಜದೆ, ಅಳುಕದೆ ಮುಂದೆ ನಡೀರಿ. ನಿಮಗೆ ಖಂಡಿತ ಯಶಸ್ಸು ಸಿಗುತ್ತೆ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಸಿಗ್ತೀನಿ ಗೆಳೆಯರೆ. ನಮಸ್ಕಾರಗಳು.